ಏನೇನು ಫೀಚರ್ಸು ಹೊಸ ಕಾನ್ಸೆಪ್ಟ್ ನೋಡಿ ಸರ್ 25 ಏನು ಅಪ್ಡೇಟ್ ಆಗಿದೆ ಅಂದರೆ ಫೀಚರ್ಸಲ್ಲಿ ಕ್ರೂಸ್ ಕಂಟ್ರೋಲ್, ಹಾಂ 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 ದೆನ್ ಕಾರ್ನರಿಂಗ್ ABS ಇದೆ. ಓಕೆ ಹಾಂ ಈಗ TFT ಡಿಸ್ಪ್ಲೇ. ಓಕೆ ರೈಡ್ ಬೈ ವೈರ್. ಓಕೆ ಹಾಂ ಈಗ ಓಲ್ಡ್ ಕಂಪೇರ್ ಮಾಡಿದ್ರೆ ಸರ್ 24 ಮಾಡಲ್ ಕಂಪೇರ್ ಮಾಡಿದ್ರೆ 25 ತುಂಬ ಚೇಂಜಸ್ ಆಗಿದೆ ಫೀಚರ್ಸಲ್ಲಿ. ಫ್ರಂಟ್ ಲುಕ್ಕು ಚೇಂಜ್ ಆಗಿರಬೇಕು. ಹೌದು, ಫ್ರಂಟ್ ಎಕ್ಸ್ಪ್ಲೆಕ್ಟ್ ಚೇಂಜ್. ಇದಕ್ಕೆ ಹೊಸದು ಗಾಡಿ G900 ಅಂತ ಕಿಪ್ ಶಿಫ್ಟರು, ರೈಟ್ ಬೈ ವೇರ್, ಹೊಸ TV ಡಿಸ್ಪ್ಲೇ ಅಂತ ಹೊಸ ಹೆಡ್ಲೈಟ್ಸ್ ಬಂದಿದೆ ಅಂತ ಹೊಸ ಹೆಡ್ಲೈಟ್ಸ್ ಗಾಡಿಯಲ್ಲಿ ನಿಸಾನ್ ಬ್ರೇಕ್ ಸಿಸ್ಟಮ್ ಬಿಟ್ಟಿದೆ. ಯಾವುದಾದ್ರೂ ನಿಸಾನೇ ಬರೋದು ಅನ್ಕೊಳ್ಳೋಣ. ನಿಸಾನ್ ಬಂದಿದೆ ಪುರಾಣ ವೈಡರ್ ಚೆನ್ನಾಗಿದೆ. ಹೊಸ ಡಿಸ್ಪ್ಲೇ ಚೇಂಜ್ ಆಗಿದೆ ಅಂತ ಇದು ಡಿಸ್ಪ್ಲೇ. ರೈಟ್ ಬೈ ವೈರು ಗ್ರಾಫಿಕ್ ಬೋರ್ಡ್ನೆಲ್ಲ ಬರುತ್ತೆ ಅಂತ. ಅದು ಸ್ಟಾರ್ಟಿಂಗ್ ಹಿಂಗೆ ಬರುತ್ತೆ ಅಂತ ಕೊಡ್ತಾರೆ. ಸಾಕು 2025 ಕಾಸ್ಟ್ G900 ಅಂತ ಕಾರು. ಫೋರ್ತ್ ಸೆಂಟೆನ್ಸ್ ಬೇರೆ ಡಿಫೆನ್ಸ್ ಬ್ರೇಕ್ ಬರುತ್ತೆ ಗಾಡಿಯಲ್ಲಿ. ಹೊಸ ವರ್ಷಕ್ಕೆ G900 ಅದೇ ಸರ್ 24 ಕಂಪೇರ್ ಮಾಡಿದ್ರೆ ಫುಲ್ ಫೀಚರ್ಸಲ್ಲಿ ಗಾಡಿ ಚೆನ್ನಾಗಿ ಆಗಿದೆ ಅಂತ ಗಾಡಿಯಲ್ಲಿ. ಕೇಳಿದ್ರೆ ಅಪ್ಡೇಟ್ ಆಗಿದೆ ಗಾಡಿಯಲ್ಲಿ. ಏನು ಕಾಣಿಸುತ್ತೆ ಅಂತ ಇಲ್ಲಿ ಏನು ಬರುತ್ತೆ ಅಂದರೆ ಹೊಸ ಕಿಪ್ ಶಿಫ್ಟರ್, ಅದಕ್ಕೆ ಹೊಸ ಹೆಡ್ಲೈಟ್ ಡಿಸ್ಪ್ಲೇ, ಹೊಸ ಹೆಡ್ಲೈಟ್ ಬಂದಿದೆ ಫ್ರಂಟ್, ಹೊಸ TV ಡಿಸ್ಪ್ಲೇ ಅಂತ. ಮತ್ತು ನಿಸಾನ್ ಬೇಕು ಸ್ವಲ್ಪನೇ ಸಾರಿ ಪಾಸಿಟಿವ್ನೇ ಸಾರಿ ಗಾಡಿಯಲ್ಲಿ. ನೀವು ಹೊಸ ಕಾನ್ಸೆಪ್ಟ್ಗೆ ಇನ್ನೇನೇ ನೋಡಬೇಕಿದ್ರೆ ನೀವು ರೈಡರ್ ಅವೆಂಚರು ಕವಾಸಾಕಿ ಲ್ಯಾಂಡ್ಫಾಲ್ ರೋದು ಡಿಸೈಡ್ ಐಷರ್ ಕಮರ್ಷಿಯಲ್ ಪಕ್ಕನೇ ಬರುತ್ತೆ ಶೋರೂಮ್. ನಿಮಗೆ ಬಂದು ನೋಡೋಕ್ಕೆ ಅದರ ಹೋಗ್ಬೇಕಂದ್ರೆ G900 ಮಾಡಲ್ಲ. ಇಲ್ಲಿ ಡಿಸ್ಪ್ಲೇ ಇಟ್ಟಿದೆ ನೋಡ್ಕೊಳ್ಳಿ. ಅಷ್ಟೇ